ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗಿನ ಜಾವ ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಜಲತತ್ವದ ರಾಶಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಜಲತತ್ವದ ರಾಶಿಗೆ ಈ ಒಂದು ಹೊಸ ವರ್ಷದ ಯುಗಾದಿ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಈ ಒಂದು ಮೀನರಾಶಿಯವರಿಗೆ ಈ ಹೊಸ ವರ್ಷ ಹೇಗಿರುತ್ತೆ? ಖಂಡಿತ ಸರ್. ಮೀನ ರಾಶಿಯವ್ರಿಗೂ ಕೂಡ ಆಗಲೇ ಲಗ್ನದಲ್ಲಿ ಶನಿ ಇದ್ದಾನೆ, 7.5 ಶುರುವಾಗಿದೆ ಅನ್ನೋ ಒಂದು ಭಯ ಇರುತ್ತೆ. ಯಾಕೆ ಅಂದರೆ ಇವರಿಗೆ 12ರಲ್ಲಿ ಶನಿ ಇದ್ದಾಗ ಸ್ವಲ್ಪ ಚಿಂತೆ ಇದ್ದೇ ಇರುತ್ತೆ. 12ರಲ್ಲಿ ಶನಿ ಇದ್ದಾಗ ಖರ್ಚು ಜಾಸ್ತಿ ಆಗ್ತಿರುತ್ತೆ. 7.5 ಶುರುವಾಗಿದೆ, ನನಗೆ ಪ್ರಾಬ್ಲಮ್ ಅನ್ನೋದು ಆಗಿರುತ್ತೆ. ಬಟ್ ಲಗ್ನದಲ್ಲಿ ಶನಿ ಬಂದಾಗ ಒಳ್ಳೆಯದೇ ಮಾಡ್ತಾ ಇರ್ತಾನೆ. ನೆಗೆಟಿವಿಟಿ ಏನು ಇರೋದಿಲ್ಲ ಇವರಿಗೆ. ಸರಿ, ಈ ವರ್ಷದಲ್ಲಿ ಗುರುವಿನ ಸ್ಥಾನ ಅಂತ ನೋಡೋಕ್ಕೆ ಬಂದಾಗ ಮೀನರಾಶಿಯವರಿಗೆ 4ರಲ್ಲಿ ಗುರು ಇರ್ತಾನೆ, ತಿರ್ಗಿ 5ಕ್ಕೆ ಬಂದು ತಿರ್ಗಿ 6ಕ್ಕೂ ಕೂಡ ಬರ್ತಾನೆ. ಗುರುವಿನ ಸ್ಥಾನಮಾನದಿಂದ ಈಗ 4ರಲ್ಲಿ ಗುರು ಇರೋದ್ರಿಂದ ಆಸ್ಪೆಕ್ಟ್ಸ್ ಅಂದರೆ ಅದ್ರ ದೃಷ್ಟಿ ಮೇಲೆ ಅವರಿಗೆ ಫಲಗಳನ್ನ ನೋಡ್ಬೋದು. 5ಕ್ಕೆ ಗುರು ಬಂದಾಗ ಅದರಲ್ಲೂ ಅಷ್ಟೇ ಅವ್ರಿಗೆ ಗುರುಬಲ ಬರುತ್ತೆ. ಸೊ ಆ ಟೈಮು ತುಂಬ ಅದ್ಭುತವಾದ ಸಮಯ. ಓಕೆ ಮ್ಯಾಮ್, ಖಂಡಿತ ನೀವು ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತಿದ್ರಿ. ಈಗ ಒಂದೊಂದೇ ವಿಚಾರವಾಗಿ ಸಂಕ್ಷಿಪ್ತವಾಗಿ ನೋಡೋದಾದರೆ
ಮೊದಲನೇದಾಗಿ ಮದುವೆ ಬಗ್ಗೆ ಹೇಗಿರುತ್ತೆ ಮೀನರಾಶಿಯವರಿಗೆ ಅಂತ ನೋಡೋದಾದ್ರೆ ಹೇಗಿರುತ್ತೆ ಮ್ಯಾಮ್? ಸರ್ ನೋಡಿ, ಮೀನ ರಾಶಿಯವರಿಗೆ ಗುರುಬಲ ಯಾವಾಗ ಬರುತ್ತೆ ಅಂತಂದರೆ ಜೂನಿಂದ ನವೆಂಬರ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಅವರೇನಾದರೂ ಮದುವೆ ಹುಡುಕಾಟ ಮಾಡ್ತಾಯಿದ್ರೆ, ಗಂಡು ಹೆಣ್ಣು ಹುಡ್ಕೋದಾಗಿರ್ಬೋದು ಅಥವಾ ಮಾತುಕತೆಗಳಾಗೋದಾಗಿರ್ಬೋದು, ಮದುವೆ ಮಾಡೋದಾಗಿರ್ಬೋದು, ಅದು ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ಸಮಯಗಳು ಅಂತ ನಾವು ಯಾವುದು ಹೇಳೋಕ್ಕೆ ಬರ್ತಾಯಿಲ್ಲ. ಬಿಕಾಸ್ ಗುರು ದೃಷ್ಟಿ ಅಂತ ನೋಡೋಕ್ಕೆ ಬಂದ್ರೂ ಕೂಡ ಇವ್ರಿಗೆ 7ನೇ ಮನೇಲಾಗಿರ್ಬೋದು, 5ನೇ ಮನೆ ಮೇಲೆ ಆಗಿರ್ಬೋದು ಗುರು ದೃಷ್ಟಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 5ನೇ ಮನೆ ಗುರು ಬಂದಾದಮೇಲೆ ಇವರಿಗೆ ಸ್ವಲ್ಪ ಗುರುಬಲ ಅನ್ನೋದು ಬರೋದು. ಓಕೆ, ಸೊ ಹಾಗಿದ್ರೆ ಇನ್ನು ಹಣಕಾಸಿನ ಬಗ್ಗೆ ನೋಡೋಣ ಮ್ಯಾಮ್. ಹಣಕಾಸಿನ ವಿಚಾರದಲ್ಲಿ ಈ ಮೀನರಾಶಿಯವರಿಗೆ ಹೇಗಿರುತ್ತೆ? ಸರ್, ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ. ಅದ್ಭುತವಾದ ಟೈಮೇನೆ. ಒಳ್ಳೆ ಸಂಪಾದನೆ ಚೆನ್ನಾಗಿ ಆಗ್ತಾ ಇರುತ್ತೆ, ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಆದರೆ ಖರ್ಚು ಜಾಸ್ತಿ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯಾಕಂದರೆ 12ರಲ್ಲಿ ರಾಹು ಸಂಚಾರ ಇದೆ. ಇವಾಗ ಯುಗಾದಿಯ ಒಂದು ಭವಿಷ್ಯ ಅಂತ ನೋಡೋಕ್ಕೆ ಬಂದಾಗ 12ನೇ ಮನೇಲಿ ಸಾಕಷ್ಟು ಗ್ರಹಗಳಿದ್ದಾವೆ. ಇದರಿಂದ ಅಧಿಕವಾದ ಖರ್ಚು, ಒಂದು ಆಸ್ಪತ್ರೆ ಖರ್ಚಾಗಿರ್ಬೋದು ಅಥವಾ ಹೊರದೇಶಕ್ಕೆ ಹೋಗಬೇಕು ಅಂತ ಖರ್ಚಾಗಿರ್ಬೋದು, ಮನೇಲಿ ಶುಭ ಕಾರ್ಯಗಳನ್ನ ಮಾಡ್ತಿದ್ದೀವಿ ಅಂತ ಖರ್ಚಾಗಿರ್ಬೋದು, ಈ ರೀತಿಯಾದ ಖರ್ಚುಗಳು ಬರುತ್ತೆ. ಗುರುವಿನ ದೃಷ್ಟಿ ಇವರಿಗೆ ಲಗ್ನದ ಮೇಲೆ ಬಿದ್ದಾಗ ಸ್ವಲ್ಪ ಇವ್ರಿಗೆ ಏನಾಗುತ್ತೆ, ಸ್ವಲ್ಪ ಖರ್ಚಲ್ಲಿ ಒಂಚೂರು ಕಡಿವಾಣ ಆಗುತ್ತೆ. ಅಂದರೆ ಕೆಟ್ಟದಕ್ಕೆ ಆಗ್ತಿರೋಂಥ ಖರ್ಚು ಒಳ್ಳೇದಕ್ಕಾಗುತ್ತೆ. ಕಡಿವಾಣ ಅಂದರೆ ಸ್ಟಾಪ್ ಆಗೋದಿಲ್ಲ, ಖರ್ಚು ಸ್ಟಾಪ್ ಆಗೋಲ್ಲ, ಖರ್ಚು ಇದ್ದೇ ಇರುತ್ತೆ. ಕೆಟ್ಟದಕ್ಕೆ ಆಗ್ತಿರೋ ಖರ್ಚು ಒಳ್ಳೇದಕ್ಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಅಂತಂದರೆ ಅದಕ್ಕೆ ಖರ್ಚು ಮಾಡಲೇಬೇಕು, ಆ ರೀತಿ ಖರ್ಚಾಗುತ್ತೆ. ನೆಗೆಟಿವಿಟಿ ಅಂತ ಬಂದಾಗ ಹಾಸ್ಪಿಟ್ಲ್ಗಳಿಗೆ ಖರ್ಚು, ಮೊದಲ ನೆಗೆಟಿವಿಟಿ ಅನ್ನೆಸೆಸರಿ ಖರ್ಚಲ್ವಾ. ಸೊ ಈ ರೀತಿ. ಸೊ ಓಕೆ, ಸೊ ಈಗ ಮದುವೆ ಬಗ್ಗೆ ಆಯಿತು, ಇನ್ನು ಉದ್ಯೋಗದ ಬಗ್ಗೆ ಆಯಿತು, ಹಣಕಾಸಿನ ಬಗ್ಗೆ ಆಯಿತು. ಇನ್ನು ಉದ್ಯೋಗದ ಬಗ್ಗೆ ನೋಡೋದಾದರೆ ಈ ಒಂದು ಮೀನರಾಶಿಯವರಿಗೆ ಹೇಗಿರುತ್ತೆ? ಸರ್, ಉದ್ಯೋಗದ ಬಗ್ಗೆ ನೋಡೋಕ್ಕೋದ್ರೆ ಗುರು 6ನೇ ಮನೆಗೆ ಬಂದ ನಂತರ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಸಮಯ. ಅಂದರೆ ನವೆಂಬರ್ನ ನಂತರ ತುಂಬ ಚೆನ್ನಾಗಿರುತ್ತೆ ಸಮಯ. ಸೊ ಆ ಟೈಮಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅಂದರೆ ನವೆಂಬರ್ನ ನಂತರ ಇವ್ರಿಗೆ ಏನೆಲ್ಲ ಆಗ್ಬೋದು ಅಂತ ನೋಡಿದ್ರೆ, ಪ್ರಮೋಷನ್ ಆಗೋದಾಗಿರ್ಬೋದು, ಅಥವಾ ಇವ್ರ ಕೆಲಸದಲ್ಲಿ ಗುರುತಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಇವರಿಗೆ ಒಂದಾದರೆ ಆ ಟೈಮಲ್ಲಿ ಒಂದು ಒಳ್ಳೆ ಬೆಲೆ ಬರೋವಂಥದ್ದಾಗಿರ್ಬೋದು, ಗೌರವ ಸಿಗೋವಂಥದ್ದಾಗಿರ್ಬೋದು, ಎಲ್ಲನೂ ನವೆಂಬರ್ನ ನಂತರ ಇವರು ಒಂದು ಸ್ವಲ್ಪ ನೋಡಬಹುದು. ಯಾಕಂದರೆ 6ನೇ ಮನೆಗೆ ಗುರು ಬರ್ತಾನೆ. ಅಥವಾ ಏನು ಹೈಯರ್ ಪೋಸ್ಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಾಗಿರ್ಬೋದು, ಅದೆಲ್ಲದಕ್ಕೂ ಅದ್ಭುತವಾದ ಸಮಯ ಆಗುತ್ತೆ. ಅದೇ ಗುರು 5ನೇ ಮನೆಯಲ್ಲಿದ್ದಾಗ, ಅಂದರೆ ಕಟಕ ರಾಶಿನಲ್ಲಿ ಉಚ್ಚ ಸ್ಥಿತಿನಲ್ಲಿದ್ದಾಗ, ಯಾಕಂದರೆ ಇವ್ರಿಗೆ ರಾಶಾಧಿಪತಿ ಗುರುನೇ ಆಗಿರೋದ್ರಿಂದ ಅದ್ಭುತವಾದ ಸಮಯ. ಆವಾಗ ಬರೀ ಉದ್ಯೋಗಸ್ಥರಿಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ಮೀನ ರಾಶಿಯ ಪ್ರತಿಯೊಬ್ಬರಿಗೂ ಕೂಡ, ಈವನ್ ಧನಸ್ಸು ರಾಶಿಯವ್ರಿಗೂ ಕೂಡ ತುಂಬ ಒಳ್ಳೆಯದಾಗುವಂಥ ಟೈಮ್ ಆಗುತ್ತೆ. ಓಕೆ, ನೀವು ಹೇಳ್ತಿದ್ರಿ ಈಗ ಅಂದರೆ ನವೆಂಬರ್ ನಂತರ ಚೆನ್ನಾಗಿದೆ ಉದ್ಯೋಗಸ್ಥರಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಈಗಿರೋ ಉದ್ಯೋಗದಲ್ಲೇ ನವೆಂಬರ್ವರೆಗೂ ನೀವು ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ಹೇಳ್ತಿದ್ದೀರಾ ಮೀನರಾಶಿಯವರಿಗೆ. ಸೊ ಹೆಂಗೆ ಗೊತ್ತಾ ಸರ್, ಇದು ಡಿಪೆಂಡ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಅವ್ರು ಚೇಂಜ್ ಮಾಡೋದಕ್ಕಿಂತ ನವೆಂಬರ್ವರೆಗೂ ವೆಯ್ಟ್ ಮಾಡೋದು ಬೇಡ, ಜೂನಿಂದನೇ ಇವರು ಪ್ರಯತ್ನ ಪಡ್ಬೋದು. ಯಾಕಂದರೆ ಜೂನಲ್ಲಿ ಗುರು ಇವರಿಗೆ 5ನೇ ಮನೆಗೆ ಬರ್ತಾನೆ, ಗುರು ಬಲ ಬರುತ್ತೆ. ಸೊ ಅವಾಗಿಂದನೇ ಪ್ರಯತ್ನ ಪಡ್ಬೋದು ಅವರು ಚೇಂಜ್ ಮಾಡಬೇಕು, ಗುರು ಏನಾದ್ರು ಜಾಬ್ ಚೇಂಜ್ ಮಾಡಬೇಕು, ಅಲ್ಲಿವರೆಗೂ ಬೇಡ ಅಂತ. ಓಕೆ, ಇನ್ನು ಮುಂದಿನ ವಿಚಾರ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಹೇಗಿರ್ಬೋದು ಈ ಒಂದು ಹೊಸ ವರ್ಷದಲ್ಲಿ ಅಂತ? ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ, ಸ್ವಲ್ಪ ಓದಿದ್ರು ಕೂಡ ತಲೆಗತ್ತುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಹೋಲ್ ಇಯರ್, ಯಾಕಂದರೆ 4, 5 ಮತ್ತು 6ನೇ ಮನೆಗೆ ಗುರು ಸಂಚಾರ ಇರುತ್ತೆ. 6ನೇ ಮನೆಗೆ ಗುರು ಬರ್ತಾರಲ್ವ, ಆ ಟೈಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೆ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ವಿನ್ ಆಗ್ತೀರಾ, ಯಾಕಂದರೆ ಇದೊಂಥರ ಒಂದು ಸವಾಲು. ಎಜುಕೇಷನ್ ಎಕ್ಸಾಮ್ಸ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮ್ ತುಂಬ ಅದ್ಭುತವಾಗಿರುತ್ತೆ ಅವ್ರಿಗೆ. ಓಕೆ, ಇನ್ನು ಮುಖ್ಯವಾಗಿ ಇನ್ನೊಂದು ವಿಚಾರ ನೋಡೋದಾದರೆ ಕುಟುಂಬದ ವಿಚಾರ. ಈ ಕುಟುಂಬದ ವಿಚಾರದಲ್ಲಿ ಮೀನರಾಶಿಯವರಿಗೆ ಹೇಗಿರ್ಬೋದು? ಸರ್, ಕುಟುಂಬದ ವಿಷಯ ಅಂತ ಬಂದಾಗ ನೋಡಿ, ಲಗ್ನದಲ್ಲಿ ಶನಿಯ ಸಂಚಾರ ಇದೆ. ಸ್ವಲ್ಪ ಇವರೊಂಚೂರು ಲೇಜಿ ಫೀಲ್ ಆಗ್ತಾರೆ, ಸ್ವಲ್ಪ ಎದ್ದೋಗಿ ಬೇಗ ಕೆಲಸ ಮಾಡಲ್ಲ. ಇದರಿಂದ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ, ಯಾವ ಕೆಲಸ ಹೇಳಿದ್ರು ಬೇಗ ಮಾಡಲ್ಲ, ಅಥವಾ ಇವ್ನು ಇಟ್ಟಿದ್ದ ಕೆಲಸದಲ್ಲೆಲ್ಲ ಖರ್ಚು ಮಾಡಿಬಿಡ್ತಾರೆ. ಈ ರೀತಿಯ ಸ್ವಲ್ಪ ಬ್ಲೇಮಿಂಗ್ಸ್ನ ಇವರು ನೋಡ್ತಾ ಇರ್ತಾರೆ. ಗುರುಬಲ ಬಂದಾದ್ಮೇಲೆ ಸ್ವಲ್ಪ ಒಳಿತನ್ನ ನೋಡ್ಬೋದು, ಯಾಕಂದರೆ ಗುರು ದೃಷ್ಟಿ ಬೀಳುತ್ತಲ್ಲ. ಸೊ ಅವಾಗ ಸ್ವಲ್ಪ ಇವರು ಒಳಿತನ್ನ ನೋಡ್ಬೋದು. ಈಗ ನೀವು ಲೇಜಿ ಅಂತ ಹೇಳ್ತಿದ್ರೆ, ಯಾಕೆ ಒಂದು ಅದಕ್ಕೆ ಮುಖ್ಯವಾದ ಕಾರಣ ಏನಿರ್ಬೋದು ಅಂತ? ಅಂದರೆ ಇವ್ರ ರಾಶಿನೇ ಆಗ, ಅಥವಾ ಈಗಿರೋ ಒಂದು ಗ್ರಹಗಳ ಸ್ಥಾನಗಳಾಗಿ ಇದೆಯಾ? ರಾಶಿ ಆಗ ಅಂತಂದರೆ ಹೌದು, ಒಂದು ಕಡೆ ನೋಡೋಕೆ ಹೋದರೆ ರಾಶಾಧಿಪತಿ ಗುರು ಆಗ್ತಾನೆ. ಗುರು ಯಾವ ರೀತಿ ದೈತ್ಯ ಗುರು, ನಿಧಾನವಾಗಿ ಕೆಲಸ ಮಾಡಿ, ಬಟ್ ಅವ್ರಿಗೆಲ್ಲ ಗೊತ್ತಿರುತ್ತೆ, ತಿಳುವಳಿಕೆ ಇರುತ್ತೆ, ನನಗೆ ಗೊತ್ತಿದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಸ್ವಲ್ಪ ನಿಧಾನಕ್ಕೆ ಮಾಡೋದು, ಬೇಗ ಎದ್ದೋಗಲ್ಲ, ಈ ರೀತಿ. ಶನಿ ಅಂತ ಬಂದಾಗ ಸ್ಲೋ ಪ್ಲಾನೆಟ್ ಅಲ್ವಾ, ಸ್ಲೋ, ಅವ್ರ ಜೀವನದಲ್ಲಿ ಎಲ್ಲನೂ ಸ್ಲೋ ಇರುತ್ತೆ. ಅಂದರೆ ಇವಾಗ ಪ್ರೆಸೆಂಟು ಶನಿ ಬಂದು ಅವರ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಧಾನ ಗತಿನಲ್ಲಿ ಕೆಲಸಗಳಾಗ್ತಾ ಇರುತ್ತೆ, ಬೇಗ ಕೆಲಸಗಳನ್ನ ಮಾಡಲ್ಲ, ಬಾಡಿ ಪೇಯ್ನ್ ಇರುತ್ತೆ, ತುಂಬ ಸ್ಲೋವಾಗಿ ಕೆಲಸ ಮಾಡೋದು, ಆ ರೀತಿ ಆಗ್ತಾ ಇರುತ್ತೆ. ಓಕೆ, ಈಗ ಆರೋಗ್ಯದ ಬಗ್ಗೆ ಹೇಳ್ತಿದ್ರಿ, ಇನ್ನು ಅದೇ ವಿಚಾರವಾಗಿ ಮಾತಾಡಬೇಕು. ಆರೋಗ್ಯದಲ್ಲಿ ನೋಡೋದಾದರೆ ಈ ಮೀನರಾಶಿಯವರಿಗೆ ಹೇಗಿರ್ಬೋದು ಈ ವರ್ಷದಲ್ಲಿ ಅಂತ?
ಸರ್ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಖಂಡಿತ ಇರುತ್ತೆ. 12ರಲ್ಲಿ ರಾಹು ಸಂಚಾರ ಇದೆ, ಲಗ್ನದಲ್ಲಿ ಶನಿಯ ಸಂಚಾರ ಇದೆ. ಆವಾಗ ಸ್ವಲ್ಪ ಏರುಪೇರುಗಳು ಖಂಡಿತವಾಗ್ಲೂ ಆಗುತ್ತೆ. 6ನೇ ಮೇಲೆ ಕೇತು ಸಂಚಾರ ಬೇರೆ ಇದೆ. ಏರುಪೇರು ಏನಾಗಬಹುದು, ಏನೆಲ್ಲ ಸಮಸ್ಯೆ ಬರ್ಬೋದು ಅಂತಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಪಾದದಲ್ಲಿ ಪ್ರಾಬ್ಲಮ್ಗಳಾಗೋದು, ಮೂಳೆಗೆ ಏನಾದರೂ ಏಟಾಗೋದು, ಅಂದರೆ ಕಾಲಿಗೆ ಸಂಬಂಧಪಟ್ಟಿದ್ದು ಉಗುರುಗಳಿಗೆ ಏನಾದರೂ ಆಗೋದು ಅಥವಾ ಬೆರಳುಗಳಿಗೆ ಏನಾದರೂ ಸಮಸ್ಯೆಗಳು ಬರುವಂಥದ್ದು. ಈ ರೀತಿ ಕಾಲಿಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಬರ್ಬೋದು. ಅಥವಾ ಬೋನ್ ಪ್ರಾಬ್ಲಮ್ ಆಗೋದು, ಮಸಲ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗೋದು, ರಕ್ತದ ಸಮಸ್ಯೆಗಳಾಗುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು. ಮತ್ತು ಕೇತು ಸಂಚಾರ ಅಂತ ನೋಡೋಕ್ಕೆ ಬಂದಾಗ 6ರಲ್ಲಿ ಕೇತು ಸಂಚಾರ ಇದೆ ಅಂತ ಹೇಳಿದೆ. ಸೊ ಇದರಿಂದ ಬೋನ್ ಪ್ರಾಬ್ಲಮ್ಸ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಹಲ್ಲಿಂದ ಸಮಸ್ಯೆಗಳು, ಇದೆಲ್ಲನೂ ಕೂಡ ಸಮಸ್ಯೆಗಳನ್ನ ಇಷ್ಟೆಲ್ಲ ಹೇಳಿದ್ರಿ. ಆರೋಗ್ಯದ ಬಗ್ಗೆ ವಿಚಾರವಾಗಿ ನೀವು ಇಷ್ಟೆಲ್ಲ ಹೇಳಿದ್ರಿ. ಸೊ ಈ ಒಂದು ಕಾಲಘಟ್ಟ ಅಂದರೆ ಯಾವ ಒಂದು ಸಮಯದಲ್ಲಿ ಅವರು ಎಚ್ಚರವಾಗಿರಬೇಕು, ಬಹಳ ಎಚ್ಚರವಾಗಿರಬೇಕು ಅಂತ ನೋಡೋದಾದರೆ ಮೀನರಾಶಿಯವರು ಯಾವ ಒಂದು ಕಾಲಘಟ್ಟದಲ್ಲಿ ಎಚ್ಚರವಾಗಿರಬೇಕು? ಸರ್ ಡಿಸೆಂಬರ್ ತನಕ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಡಿಸೆಂಬರ್ವರೆಗೂ ಕೂಡ ರಾಹು 12ನೇ ಮನೆಯಲ್ಲೇ ಇರ್ತಾನೆ. ಬರೀ ರಾಹು ಕೆಟ್ಟದೇ ಮಾಡ್ತಿರ್ತಾನೆ ಅಂತಲ್ಲ, ಇವರಿಗೆ ಹೊರದೇಶಕ್ಕೆ ಹೋಗೋಕ್ಕೆ ಸಹಾಯ ಮಾಡ್ತಿರ್ತಾನೆ. ಔಟ್ ಆಫ್ ಕಂಟ್ರೀಸ್ಗೆ ಎಲ್ಲ ಸ್ಟಡಿ ಪರ್ಪಸ್ಗಾಗಿರ್ಬೋದು, ಕೆಲಸದ ಪರ್ಪಸ್ಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ತುಂಬ ಅದ್ಭುತವಾಗಿರುತ್ತೆ ಟೈಮು. ಆದರೆ ಆರೋಗ್ಯ ಅಂತ ಬಂದಾಗ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ. ಸೊ ರಾಹು ಡಿಸೆಂಬರ್ನ ನಂತರ ಇವರ 12ನೇ ಮನೆಯಿಂದ 11ನೇ ಮನೆಗೆ ಹೋಗ್ತಾನೆ. ಅಲ್ಲಿ ತನಕ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೇತುನು ಕೂಡ ಅವಾಗ ಬದಲಾವಣೆ ಆಗ್ತಾನೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗಿದ್ರೆ ಮ್ಯಾಮ್, ಈ ಸಂತಾನದ ಭಾಗ್ಯ ಅಂತ ನೋಡೋದಾದರೆ ಈ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಹೇಗಿದೆ? ಈ ವರ್ಷದಲ್ಲಿ ಡಿಸೆಂಬರ್ವರೆಗೂ ಚೆನ್ನಾಗಿದೆ ಸರ್. ಡಿಸೆಂಬರ್ ನಂತರ ಸ್ವಲ್ಪ ಸಮಸ್ಯೆ, ಯಾಕಂದರೆ ಕೇತು 5ನೇ ಮನೆಗೆ ಬಂದುಬಿಡ್ತಾನೆ ಇವಾಗ. ಈಗ 6ನೇ ಮನೇಲಿ ಇರೋದ್ರಿಂದ ಸೊ ಇವಾಗ ಟೈಮ್ ಪೀರಿಯಡ್ ತುಂಬ ಚೆನ್ನಾಗಿದೆ ಇವರಿಗೆ. ಇನ್ನು ಸ್ವಲ್ಪ ಲೇಟ್ ಆಯಿತು ಅಂದರೆ ನಾನು ಹೇಳಿದೆ ಡಿಸೆಂಬರ್ನ ನಂತರ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಇನ್ನು ಕಡೆಯದಾಗಿ ಕೇಳೋದು, ಕಡೆಯ ರಾಶಿ, ಈ ಕಡೆಯ ರಾಶಿ ಅಂದರೆ ಮೀನರಾಶಿಯವರಿಗೆ, ರೈತರಿಗೆ ಕಡೆಯದಾಗಿ ಕೇಳ್ತಿದ್ದೀನಿ, ಈ ರೈತರಿಗೆ ಹೇಗಿರುತ್ತೆ ಈ ವರ್ಷ? ಸರ್ ರೈತರಿಗೆ ಅಂತ ನೋಡೋಕೆ ಬಂದಾಗ ರೈತರಿಗೆ ಹೋಲ್ ಇಯರ್ ತುಂಬ ಚೆನ್ನಾಗಿರುತ್ತೆ. ಏನಂತ ಸಮಸ್ಯೆಗಳು ಬರಲ್ಲ. ಅಂದರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಅಧಿಕವಾದ ಖರ್ಚು. ಈಗ ಒಂದು ಬೆಳೆಗೆ ಬೆಳೆಯೋದಕ್ಕೂ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಯಾರೋ ಒಬ್ಬರು ಜಮೀನು ತೊಗೊಂಡಿರ್ತಾರೆ, ಅವ್ರು ಇವಾಗ ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆಲ್ಲ ತುಂಬ ಖರ್ಚುಗಳಾಗುತ್ತೆ. ರೈತರ ಕೆಲಸ ತುಂಬ ಈಸಿ ಕೆಲಸ ಅಂತೂ ಅಲ್ಲ. ಕೆಲವರು ಅನ್ಕೊತಾರೆ ಅಯ್ಯೋ ಭೂಮಿಗೆ 2 ಕಾಳು ಹಾಕಿದ್ರೆ ಬೆಳೆ ಬಂದುಬಿಡುತ್ತೆ, ಅದಕ್ಕೆ ಏನೆಲ್ಲ ಪೋಷಣೆ ಮಾಡಬೇಕು, ಅದನ್ನು ಹಾಕೋಕ್ಕೆ ಏನು ಪ್ರೊಸೀಜರ್ ಇದೆ. ಇವಾಗಿನ ಕಾಲದಲ್ಲಿ ಕೆಲಸ ಮಾಡೋರು ಸಿಗಲ್ಲ. ಬೆಳೆ ಬೆಳಿಬೇಕು ಅಂತ ಪಾಪ ಅವ್ರು ಅಂದ್ಕೊಂಡಿದ್ರು ಒಬ್ಬರೇ ಸಿಂಗಲಾಗಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜಾಸ್ತಿ ಜನಗಳ ಫ್ಯಾಕಲ್ಟಿ ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ತುಂಬ ಜನಗಳು ಬೇಕು. ಜನ ಇಲ್ದಿರ ರೈತ ಒಬ್ಬ ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ. ಒಂದು ಮೂಟೆ ಅಕ್ಕಿ ಬೆಳಿಬೇಕು ಅಂದರೆ ಅದಕ್ಕೆ ಅವಂದೇ ಆದ ಕೆಲವು ಶ್ರಮಗಳಿರುತ್ತೆ. ತುಂಬ ಕಷ್ಟದ ಕೆಲಸನೇ ಅದು. ಸೊ ರೈತರಿಗೆ ಚೆನ್ನಾಗಿದೆ ಸರ್, ಟೈಮ್ ಚೆನ್ನಾಗಿದೆ, ಮಾಡ್ಬೋದು, ಬೆಳೆ ಬೆಳಿಬೋದು. ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ. ಮತ್ತು ಈ ರಾಶಿಯವರಿಗೆ ಅಂದರೆ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಏನಾದರೂ ಪರಿಹಾರಗಳೇನಾದರೂ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡೋದಾದರೆ ಏನು ಮಾಡ್ಕೋಬೇಕು? ಸರ್ ನೋಡಿ, ಮೀನರಾಶಿಯವರಿಗೆ 2 ಥರದ ಪ್ರಮುಖವಾದ ಪರಿಹಾರಗಳನ್ನ ಮಾಡ್ಕೊಬೇಕು. ಮೊದಲನೇದು ರಾಶಾಧಿಪತಿ ಆಗಿರುವಂತಹ ಗುರುವಿನ ಆರಾಧನೆ ಜಾಸ್ತಿ ಮಾಡೋದು. ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿರೋಂಥ ಗುರುಗಳು ಅಥವಾ ನಿಮಗೆ ವಿದ್ಯೆ ಕಲಿಸಿರೋಂಥ ಗುರುಗಳಾಗಿರ್ಬೋದು, ಯಾವುದಾದ್ರೂ ಗುರುಗಳಿಗೆ ನೀವು ಸೇವೆ ಮಾಡೋದು. ಯಾವ ರೀತಿ ಸೇವೆ? ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಪ್ರೇಯರ್ ಮಾಡಿ. ಇದನ್ನೇ ಮುಖ್ಯವಾಗಿ ಮಾಡಬೇಕಾಗಿರೋಂಥ ಸೇವೆ. 2ನೇದು, ನಿಮಗೆ ಗೊತ್ತಿರೋಂಥ ಗುರುಗಳು, ವಿದ್ಯೆ ಕಲಿಸ್ಕೊಟ್ರೋ ಗುರುಗಳಾಗಿರ್ಬೋದು, ಕೆಲಸ ಕಲಿಸ್ಕೊಟ್ರೋ ಗುರುಗಳಾಗಿರ್ಬೋದು, ಅವ್ರ ಸೇವೆ ಯಾವ ರೀತಿ? ಅವ್ರಿಗೇನಾದರೂ ಬಟ್ಟೆ ಕೊಡಿಸೋದು, ಚಪ್ಪಲಿ ಕೊಡಿಸೋದು, ಅವ್ರಿಗೇನೋ ಅವಶ್ಯಕತೆ ಇರುವಂಥ ಥಿಂಗ್ಸ್ನ ಕೊಡಿಸೋದು. ಇದರಿಂದನೂ ಕೂಡ ನಿಮಗೆ ಒಳ್ಳೆ ಫಲಗಳನ್ನ ನೋಡ್ಬೋದು. 2ನೇದು, ಶನಿ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಬಡವ್ರಿಗೆ ಬಗ್ಗರಿಗೆ ಸ್ವಲ್ಪ ಕೀಳಾಗಿ ನೋಡ್ದಿರಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ. ಈ ರೀತಿ ಮಾಡಿಕೊಂಡ್ರೆ ಸಾಕು ಸರ್. ಅವರಿಗೆ ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತಾಗಿದ್ರೂ ಕೂಡ ಒಳ್ಳೆ ಫಲನ ಖಂಡಿತವಾಗ್ಲೂ ನೋಡ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ
ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಏನು ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಅಂದರೆ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸುಖ ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಏನಾದ್ರು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಒಂದು ಒಳ್ಳೆ ವಿಚಾರವನ್ನು ನಮ್ಮ ಮೀನರಾಶಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರಿಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.